ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಹೆಸರುಕಾಳು ಸೊಪ್ಪು ಬೇಳೆ ಬಸ್ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಈ ಬಸ್ಸಾರು ಮುದ್ದೆ ಜೊತೆಗಾಗಲಿ ಅನ್ನದ ಜೊತೆಗಾಗಲಿ ಸೂಪರ್ ಆಗಿರುತ್ತೆ. ಪಲ್ಯ ಕೂಡ ಅಕ್ಕಿ ರೊಟ್ಟಿ ಚಪಾತಿ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ಆರೋಗ್ಯಕರವಾದಂತಹ ಸುಲಭವಾದ ಬಸ್ಸಾರು ಮತ್ತು ಕಾಳಿನ ಪಲ್ಯ ಮಾಡೋ ಸರಿಯಾದ ವಿಧಾನವನ್ನು, ಸರಿಯಾದ ಪದಾರ್ಥಗಳನ್ನ ಬಳಸಿ ಯಾವ ರೀತಿಯಾಗಿ ಮಾಡೋದಂತ ನಾವಿವಾಗ ನೋಡ್ಕೊಳ್ಳೋಣ. ಮೊದಲಿಗೆ ಈ ಬಸ್ಸಾರನ್ನು ಮಾಡೋದಕ್ಕೆ ನಾವು ಈ ಎಲ್ಲ ಸೊಪ್ಪುಗಳನ್ನ ತೊಗೊಂಡಿದ್ದೀನಿ. ನೋಡಿ, 2 ಕಪ್ಪಷ್ಟು ನಾನು ಲಾಳಿ ಸೊಪ್ಪು ಅಂದರೆ ಅರಿವೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಜೊತೆಗೆ 1 ಕಪ್ಪಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಎಲ್ಲ ಸೊಪ್ಪುಗಳನ್ನ ನಾನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಬಸ್ಸಾರು ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಪಾಲಕ್ ಸೊಪ್ಪನ್ನು ತೊಗೊಳ್ಬೇಡಿ, ನೀವು ಬೇರೆ ಯಾವ ಸೊಪ್ಪನ್ನು ಕೂಡ ಬಳಸ್ಕೊಳ್ಬೋದು, ಪಾಲಕ್ ಸೊಪ್ಪನ್ನು ಬಿಟ್ಟು. ಈಗ ಎಲ್ಲ ಸೊಪ್ಪುಗಳನ್ನ ನಾನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಈಗ ಬಸ್ಸಾರನ್ನು ಮಾಡ್ಕೊಳ್ಳೋದಕ್ಕೆ ಒಂದು ದೊಡ್ಡ ಪಾತ್ರೆಗೆ ನಾನು 1.5 ಲೀಟರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಬರೋವರೆಗೂ ವೇಟ್ ಮಾಡಬೇಕು. ಒಂದ್ಸಲ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ನಾನು 1/2 ಕಪ್ಪಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಳನ್ನು ಹಾಕೋಕ್ಕೆ ಮುಂಚೆ ಚೆನ್ನಾಗಿ ಆರಿಸಿಟ್ಕೊಳ್ಬೇಕಾಗುತ್ತೆ. 1 ಕಪ್ಪಷ್ಟು ತೊಗರಿಬೇಳೆಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. 1/2 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ತೊಗರಿಬೇಳೆ, ಎರಡನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ನಾವು ಒಂದು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗುತ್ತೆ. ಬೇಳೆ ಮತ್ತು ಕಾಳು ಬೇಯೋವರೆಗೂ ಬಸ್ಸಾರಿಗೆ ಹಾಕೋದಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ತವಾ ಮೇಲೆ 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಪದಾರ್ಥಗಳನ್ನ ನಾವೀಗ ಫ್ರೈ ಮಾಡ್ಕೊಳ್ಬೇಕು. 1 ಮೀಡಿಯಮ್ ಸೈಜ್ ಈರುಳ್ಳಿ, ಕೆಲವು ಕರಿಬೇವು ಎಲೆಗಳು, ಕಾಳು ಮೆಣಸು ಸ್ವಲ್ಪ ತೊಗೊಳ್ಬೇಕು, ಒಂದು 2 ಲವಂಗ, 1 ಚಮಚ ಜೀರಿಗೆ, 1.5 ಚಮಚದಷ್ಟು ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ಈ ಎಲ್ಲ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೇವಲ ಬೆಳ್ಳುಳ್ಳಿ ಮಾತ್ರ ತೊಗೊಳ್ಬೇಕು, ಶುಂಠಿ ತಗೊಳ್ಳೋ ಹಾಗಿಲ್ಲ. ಈಗ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈಗ ಈರುಳ್ಳಿ ಕೂಡ ಕೆಂಪಗಾಗಿದೆ. ತೆಗೆದು ಸಪ್ರೇಟ್ ಪ್ಲೇಟ್ನಲ್ಲಿ ನಾನು ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ದೊಡ್ಡ ಮಿಕ್ಸರ್ ಜಾರ್ಗೆ ನಾನು ಈಗ ತಾನೇ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಆ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 1/2 ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ತುರಿದು ಹಾಕ್ಕೊಳ್ಳಿ. ನಾನು ಒಂದು 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಟೊಮ್ಯಾಟೊ ಕೂಡ ಇದಕ್ಕೆ ಹಾಕ್ಕೊಳ್ಬೇಕು, ನಾನು ಆಮೇಲೆ ಹಾಕ್ಕೊಳ್ತೀನಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡಿ ಆಮೇಲೆ ಟೊಮ್ಯಾಟೊ ಸೇರಿಸ್ಕೊಳ್ತೀನಿ. ಮೊದಲಿಗೆ ಇದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಹಾಕಿದ ಮೇಲೆ ಪೂರ್ತಿಯಾಗಿ ನುಣ್ಣಗೆ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಕೇವಲ 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ಈಗ ಇದನ್ನು ನಾವು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು, ಪೂರ್ತಿ ಸಣ್ಣಗಿರಬೇಕು. ನೋಡಿ, ಈ ರೀತಿಯಾಗಿ ಫುಲ್ ಫೈನ್ ಪೇಸ್ಟ್ ಆಗಿರಬೇಕಿದು. ಈಗ ಮಸಾಲೆ ರೆಡಿ ಆಯಿತು. ಇದೇ ಮಿಕ್ಸರ್ ಜಾರ್ನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ಬೇಳೆಕಾಳು ನೋಡೋಣ. ನೋಡೋದಕ್ಕಿಂತ ಮುಂಚೆ ಮೇಲೆ ಈ ರೀತಿಯಾಗಿ ಬುರುಗ್ ಬಂದಿರುತ್ತಲ್ಲ, ಅದನ್ನೆಲ್ಲ ತೆಗಿಬೇಕಾಗುತ್ತೆ. ನೋಡಿ, ಬೇಳೆ ಮತ್ತು ಕಾಳು ಆಲ್ಮೋಸ್ಟ್ 80% ಅಷ್ಟು ಬೆಂದಿದೆ. ಈಗ ನಾವು ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು 1 ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ನಾನು ಲಾಳಿ ಸೊಪ್ಪು ಅಂದರೆ ಹರಿವೆ ಸೊಪ್ಪು ಅಂತಾರಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಪಾಲಕ್ ಸೊಪ್ಪು ಬಿಟ್ಟು ಯಾವುದಾದ್ರೂ ನೀವು ಹಾಕ್ಕೊಳ್ಬೋದು. ಪ್ರಮಾಣ ಕೂಡ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಈಗ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಇನ್ನೂ ಒಂದು 1/2 ಲೀಟರಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ನೀವು ಸಾರು ಎಷ್ಟು ಮಾಡ್ಕೊಳ್ತೀರೋ ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಸೊಪ್ಪನ್ನು ಸೇರಿಸಿದ ಮೇಲೆ ಈಗ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈಗ 10 ನಿಮಿಷಗಳ ಕಾಲ ಕೂಡ ಆಗಿದೆ. ಸೊಪ್ಪು, ಕಾಳು, ಬೇಳೆ ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡಿ, ನೀವೇ ನೋಡಬಹುದು, ಕಾಳು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಬೇಕಿದ್ರೆ ನಾನು 1 ಕಾಳನ್ನು ನಿಮಗೆ ಸ್ಮ್ಯಾಶ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾವು ಕಾಳು, ಸೊಪ್ಪು, ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಜರಡಿ ತೊಗೊಂಡಿದ್ದೀನಿ, ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ನೀರನ್ನೆಲ್ಲ ನಾವು ಇದರೊಳಗಡೆ ಬಸಿಬೇಕಾಗತ್ತೆ. ಬಸ್ದಿರೋಂಥ ನೀರಿಂದ ನಾವು ಬಸ್ಸಾರನ್ನು ಮಾಡ್ಕೊಳ್ತೀವಿ. ಮೇಲ್ಗಡೆ ಇರೋಂಥ ಕಾಳು, ಸೊಪ್ಪು, ಬೇಳೆಯಿಂದ ನಾವು ಪಲ್ಯವನ್ನು ಮಾಡ್ಕೊಳ್ತೀವಿ. ಈ ಸೊಪ್ಪು, ಬೇಳೆ, ಕಾಳನ್ನು ಬೇಯಿಸಿರೋಂಥ ನೀರು ಈಗ ಕೆಳಗಡೆ ನಾನು ಸೋಸಿ ಇಟ್ಕೊಂಡಿದ್ದೀನಿ. ಈಗ ಬಸ್ಸಾರು ಮತ್ತು ಪಲ್ಯವನ್ನು ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಬಸ್ಸಾರು ಮಾಡ್ಕೊಳ್ಳೋದಕ್ಕೆ ಮತ್ತು ಅದೇ ಪಾತ್ರೆಗೆ ನಾನು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾನೀಗ ಒಂದು 1/2 ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಪೂರ್ತಿಯಾಗಿ ಚಟಪಟ ಆದಮೇಲೆ ಕೆಲವು ಕರಿಬೇವು ಎಲೆಗಳನ್ನ ಕೂಡ ಸೇರಿಸ್ಕೊಳ್ಳೋಣ. ಬೇಕಿದ್ರೆ ನೀವು ಒಣಮೆಣಸಿನ್ಕಾಯಿಗಳನ್ನ ಕೂಡ ಬೇಕಾದರೆ ಹಾಕ್ಕೊಳ್ಬೋದು. ಸ್ವಲ್ಪ ಒಂದು 4-5 ತುಂಡಷ್ಟು ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೆ ಚೆನ್ನಾಗಿ ಅನಿಸುತ್ತೆ. ಈಗ ನಾವು ಇದನ್ನು ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 30 ಸೆಕೆಂಡ್ ಆದಮೇಲೆ ನಾನು ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಲ್ಲ ಆ ಮಸಾಲ ಪೇಸ್ಟ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಪೂರ್ತಿ ಮಸಾಲ ಪೇಸ್ಟ್ನ ಹಾಕ್ಕೊಂಡ್ಬಿಡಿ. ಉಳಿದಿರೋದಕ್ಕೆ ನಾನು ಮಿಕ್ಸರ್ ಜಾರ್ನ ತೊಳೆದು ಆಮೇಲೆ ನೀರು ಹಾಕ್ಕೊಳ್ತೀನಿ. ಈಗ ಈ ಮಸಾಲ ಪೇಸ್ಟ್ನ ಕೂಡ 1 ನಿಮಿಷಗಳ ಕಾಲ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರನ ಕೂಡ ಸೇರಿಸ್ಕೊಳ್ಬೇಕು. ಉಪ್ಪು ನಾನು ಆಗಲೇ ಸೊಪ್ಪು ಬೇಳೆ ಕಾಳು ಬೇಯಿಸುವಾಗ ಹಾಕಿದ್ದೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದೆಲ್ಲ ಸೊಪ್ಪು ಕಾಳು ಬೇಳೆನೇ ಹೀರ್ಕೊಂಡ್ಬಿಟ್ಟಿರುತ್ತೆ, ನೀರಲ್ಲಿ ಅಷ್ಟು ಉಪ್ಪಿರೋದಿಲ್ಲ. ಹಾಗಾಗಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆಯೇ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಸಾರಿನ ರುಚಿ ತುಂಬಾ ಚೆನ್ನಾಗಾಗುತ್ತೆ. ಈಗ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಆಗಲೇ ಸೊಪ್ಪು ಬೇಳೆ ಕಾಳನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ನಲ್ಲ, ಆ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಬೇಕಿದ್ರೆ ಮಿಕ್ಸರ್ ಜಾರ್ಗೆ 1 ದೊಡ್ಡ ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ತೊಳೆದು 1 ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ನಾವು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ನಾವೀಗ ಒಂದು 15-20 ನಿಮಿಷ ನಾವು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ. ಈಗ ಈ ಸಾರು ರೆಡಿ ಆಗೋದಕ್ಕೆ 20 ನಿಮಿಷ ಸಮಯ ಬೇಕು. ಹಾಗಾಗಿ ಆ ಸಮಯದಲ್ಲೇ ನಾನು ಪಲ್ಯವನ್ನು ಮಾಡ್ಕೊಳ್ತೀನಿ. ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಪೂರ್ತಿಯಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಕೂಡ ಚಟಪಟ ಅಂದಮೇಲೆ ನಾನು ಕೆಲವು ಕರಿಬೇವು ಎಲೆಗಳು, ಹಸಿಮೆಣಸಿನ್ಕಾಯಿ ಮತ್ತು 1 ದೊಡ್ಡ ಸೈಜ್ನ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 3-4 ಹಾಕ್ಕೊಂಡಿದ್ದೀನಿ. ನೀವು ನಿಮ್ಮ ಖಾರಕ್ಕೆ ತಕ್ಕಂಗೆ ನೋಡಿ ಹಾಕ್ಕೊಳ್ಳಿ. 1/4 ಚಮಚ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 1-2 ನಿಮಿಷ ಆರಾಮಾಗಿ ಸಮಯ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗ ಪಲ್ಯ ತುಂಬ ಟೇಸ್ಟಿಯಾಗುತ್ತೆ. ಈಗ ನೋಡಿ 2-3 ನಿಮಿಷದಿಂದ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಆಗಲೇ ಸೊಪ್ಪು ಬೇಳೆ ಕಾಳನ್ನು ಬೇಯಿಸಿಟ್ಕೊಂಡಿದ್ವಲ್ಲ, ಅದನ್ನು ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈ ಪಲ್ಯಕ್ಕೆ ನಾವು ಯಾವುದೇ ಕಾರಣಕ್ಕೂ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮೊದಲೇ ಬೇಯಿಸುವಾಗಲೇ ಹಾಕಿರ್ತೀವಲ್ಲ, ಅಷ್ಟೇ ಉಪ್ಪು ಸಾಕು. ಮಿಕ್ಸ್ ಮಾಡ್ಕೊಳ್ತಾನೆ ನಾವು 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿದ್ರಲ್ಲ, ಈ ಸೊಪ್ಪು ಬೇಳೆ ಕಾಳು ಪಲ್ಯ ಮಾಡೋದು ಎಷ್ಟು ಸುಲಭ ಅಂತ. ಕೇವಲ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಗೋಯ್ತು. ತುಂಬಾ ಸುಲಭ. ಇದಕ್ಕೆ ನಾವು ಬೇಕಿದ್ರೆ ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ಬೋದು. ನಾನು ತುರಿದಿಟ್ಕೊಂಡಿದ್ದೆ, ಹಾಗಾಗಿ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ್ರೂ ಪರವಾಗಿಲ್ಲ, ಹಾಕ್ಕೊಂಡಿಲ್ಲ ಅಂದರೂ ಕೂಡ ನಡೆಯುತ್ತೆ. ತೆಂಗಿನ ತುರಿ ಹಾಕಿದ್ಮೇಲೆ ನಮ್ಮ ಪಲ್ಯ ರೆಡಿಯಾಗಿದೆ. ಈಗ ಸಾರು ಕೂಡ 20 ನಿಮಿಷದಿಂದ ಕುದೀತಾ ಇದೆ. ಬಸ್ಸಾರಿನ ಘಮ ಘಮ ವಾಸನೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆಗಾದರೂ ತಿನ್ಬೋದು, ಅಥವಾ ಬಿಸಿ ಬಿಸಿ ಮುದ್ದೆ ಜೊತೆಗಾದರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ ಸಾರಿಗಿಂತನೂ ರುಚಿಯಾಗಿರುತ್ತೆ. ನೀವು ಕೂಡ ಖಂಡಿತವಾಗ್ಲೂ ಈ ಸೂಪರ್ ಆಗಿರುವಂತಹ ಸೊಪ್ಪು ಕಾಳು ಬೇಳೆ ಬಸ್ಸಾರು ಮತ್ತು ಪಲ್ಯವನ್ನು ಟ್ರೈ ಮಾಡಿ. ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಮೂಲಕ ಕೇಳಿ, ನಾನು ರಿಪ್ಲೈ ಮಾಡ್ತೀನಿ. ನಿಮಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸಜಿ ಚಾನಲ್ಗೆ ಲೈಕ್ ಮಾಡಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.